Hi, good morning students. Welcome back to Easy English with Manjunath channel. Last class you learnt about preposition by. Today's class I am going to teach about modal verb. Today's class we are learn about what is modal verb, what are the different kinds of modal verb, what are the usages of modal verb. Let us learn today's class. Before that, who has not yet subscribed my channel, please subscribe and share to your all friends. Let's get started today's class. Dear students, first of all let us know about what is modal verb. ಪ್ರಿಯ ವಿದ್ಯಾರ್ಥಿಗಳೇ, ಇಂದಿನ ಕ್ಲಾಸ್ನಲ್ಲಿ ರೀತಿ ಸೂಚಕ ಕ್ರಿಯಾಪದಗಳು ಅನ್ನೋ ಕ್ಲಾಸನ್ನು ಕಲಿಯೋಣ ಬನ್ನಿ. ಹಾಗಾದರೆ ರೀತಿ ಸೂಚಕ ಕ್ರಿಯಾಪದಗಳು ಎಂದರೇನು, ಅವು ಯಾವ ಸಂದರ್ಭಗಳಲ್ಲಿ ಉಪಯೋಗಿಸಬೇಕು ಮತ್ತು ಯಾವ್ಯಾವ ರೀತಿ ಸೂಚಕ ಕ್ರಿಯಾಪದಗಳಾಗಿವೆ ಎಂದು ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಅಂತ ಹೇಳುತ್ತಾ ಲೆಟ್ಸ್ ಗೆಟ್ ಸ್ಟಾರ್ಟ್ ಟುಡೇಸ್ ಕ್ಲಾಸ್. ಮಾಡೆಲ್ ವರ್ಬ್ಸ್, ರೀತಿ ಸೂಚಕ ಕ್ರಿಯಾಪದಗಳು. ವಾಟ್ ಈಸ್ ಮಾಡೆಲ್ ವರ್ಬ್? ರೀತಿ ಸೂಚಕ ಕ್ರಿಯಾಪದಗಳು ಎಂದರೇನು? ಮಾಡೆಲ್ ವರ್ಬ್ಸ್ ಆರ್ ಸ್ಪೆಷಲ್ ಆಕ್ಸಿಲರಿ ವರ್ಬ್ಸ್. ಮಾಡೆಲ್ verbs are special auxiliary verbs that expresses the mood of the main verbs. ರೀತಿ ಸೂಚಕ ಕ್ರಿಯಾಪದಗಳು ವಿಶೇಷವಾದ ಸಹಾಯಕ ಕ್ರಿಯಾಪದಗಳಾಗಿವೆ. that expresses mood of the main verbs. ಮುಖ್ಯ ಕ್ರಿಯಾಪದಗಳ ಒಂದು ಮೂಡನ್ನು ವ್ಯಕ್ತಪಡಿಸಲು ಬಳಸುತ್ತೇವೆ. they shows possibility, ability, permission, necessity, obligation, request, suggestion, etc. ಅವು ಸಾಧ್ಯತೆ, ಸಾಮರ್ಥ್ಯ, ಪರವಾನಿಗೆ, ಅನುಮತಿ, ಅಗತ್ಯತೆ, ಕಡ್ಡಾಯ, ಸೂಚನೆ, ವಿನಂತಿ, ಸಲಹೆ ಮುಂತಾದವುಗಳನ್ನು ವ್ಯಕ್ತಪಡಿಸಲು ಈ ರೀತಿ ಸೂಚಕ ಕ್ರಿಯಾಪದಗಳನ್ನು ಉಪಯೋಗಿಸುತ್ತೇವೆ. ಸಮ್ ಕಾಮನ್ ಮಾಡೆಲ್ ವರ್ಬ್ಸ್, ಕೆಲವು ಸಾಮಾನ್ಯ ರೀತಿ ಸೂಚಕ ಕ್ರಿಯಾಪದಗಳು. ಕ್ಯಾನ್, ಕುಡ್, ಮೇ, ಮೈಟ್, ಶಾಲ್, ಶುಡ್, ವಿಲ್, ವುಡ್, ಮಸ್ಟ್, ಆಟ್ ಟು, ಎಸೆಟ್ರಾ. ಇವುಗಳು ಸಾಮಾನ್ಯವಾಗಿ ಉಪಯೋಗಿಸುವಂಥ ಮಾಡೆಲ್ ವರ್ಬ್ಸ್ಗಳಾಗಿವೆ. ಫಸ್ಟ್ ಲೆಟ್ ಅಸ್ ಲರ್ನ್ ಯೂಸ್ ಆಫ್ ಮಾಡೆಲ್ ವರ್ಬ್ ಕ್ಯಾನ್. ಮೊದಲನೇದಾಗಿ ನಾವು ಕ್ಯಾನ್ ಎಂದರೇನು, ಅದನ್ನು ಹೇಗೆ ಉಪಯೋಗಿಸಬೇಕು ವಾಕ್ಯದಲ್ಲಿ ಎಂದು ತಿಳಿದುಕೊಳ್ಳೋಣ ಬನ್ನಿ. ಡಿಫ್ರೆಂಟ್ ಯೂಸೇಜಸ್ ಆಫ್ ಕ್ಯಾನ್. ಕ್ಯಾನ್ನ ವಿಭಿನ್ನವಾದ ಉಪಯೋಗಗಳು ಅಂದರೆ ಯಾವ ಒಂದು ಸಂದರ್ಭದಲ್ಲಿ ನಾವು ಉಪಯೋಗಿಸಬೇಕೆಂದು ತಿಳಿದುಕೊಳ್ಳೋಣ. ಫಸ್ಟ್ ಆಫ್ ಆಲ್ ಕ್ಯಾನ್ ಈಸ್ ಯೂಸ್ ಟು ಶೋ ಎಬಿಲಿಟಿ. ಕ್ಯಾನ್ ಈಸ್ ಯೂಸ್ ಟು ಎಕ್ಸ್ಪ್ರೆಸ್ ಅವರ್ ಎಬಿಲಿಟಿ. ಕ್ಯಾನ್ ಎಂಬ ಒಂದು ಮಾಡೆಲ್ ವರ್ಬನ್ನು ನಾವು ನಮ್ಮ ಸಾಮರ್ಥ್ಯವನ್ನು ವ್ಯಕ್ತಪಡಿಸಲು ಉಪಯೋಗಿಸುತ್ತೇವೆ. ಫಾರ್ ಎಕ್ಸಾಂಪಲ್ ನೋಡಿ ಗೊತ್ತಾಗುತ್ತೆ. ಕ್ಯಾನ್ ಈಸ್ ಯೂಸ್ ಟು ಎಕ್ಸ್ಪ್ರೆಸ್ ಅವರ್ ಎಬಿಲಿಟಿ. ಎಬಿಲಿಟಿ ಅಂದರೆ ನಮ್ಮ ಸಾಮರ್ಥ್ಯ. ನಮ್ಮ ಸಾಮರ್ಥ್ಯವನ್ನು ವ್ಯಕ್ತಪಡಿಸಲು ಕ್ಯಾನ್ ಎಂಬ ರೀತಿ ಸೂಚಕ ಕ್ರಿಯಾಪದ ಅಂದರೆ ಮಾಡೆಲ್ ವರ್ಬನ್ನು ವಾಕ್ಯದಲ್ಲಿ ಬಳಸುತ್ತೇವೆ. ಲೆಟ್ ಅಸ್ ನೋ ಎಕ್ಸಾಂಪಲ್, ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ಬೆಟರ್. ಎಕ್ಸಾಂಪಲ್ ನೋಡಿ ಗೊತ್ತಾಗುತ್ತೆ. ಐ ಕ್ಯಾನ್ ಸ್ಪೀಕ್ ಸ್ಪ್ಯಾನಿಷ್. ನಾನು ಸ್ಪ್ಯಾನಿಷ್ ಮಾತನಾಡಬಲ್ಲೆ. ಅಂದರೆ ಸ್ಪ್ಯಾನಿಷ್ ಮಾತನಾಡುವ ಒಂದು ಎಬಿಲಿಟಿ, ಸಾಮರ್ಥ್ಯ ನನ್ನ ಹತ್ರ ಇದೆ ಅಂದರೆ ಇಲ್ಲಿ ಸಾಮರ್ಥ್ಯವನ್ನು ತೋರಿಸುತ್ತಿದೆ. ಹಾಗಾದರೆ ಕ್ಯಾನ್ ಅನ್ನೋ ಒಂದು ಮಾಡೆಲ್ ವರ್ಬು ನಮ್ಮ ಎಬಿಲಿಟಿಯನ್ನು ತೋರಿಸುತ್ತೆ. ಲೆಟ್ ಅಸ್ ಲುಕ್ ಎಟ್ ಅನದರ್ ಎಕ್ಸಾಂಪಲ್. ಇನ್ನೊಂದು ಎಕ್ಸಾಂಪಲ್ ನೋಡಿ. ವಿ ಕ್ಯಾನ್ ಟೀಚ್ ತಮಿಳ್. ನಾವು ತಮಿಳ್ ಕಲಿಸಬಹುದು ಅಂದರೆ ನಾವು ತಮಿಳ್ಸ್ ಕಲಿಸಬಲ್ಲೆ ಅಂದರೆ ನಾವು ತಮಿಳನ್ನು ಹೇಳುವ ಸಾಮರ್ಥ್ಯ ನಮ್ಮ ಹತ್ರ ಇದೆ. ಇನ್ನೊಂದು ಎಕ್ಸಾಂಪಲ್ ನೋಡಿ. ದೇ ಕ್ಯಾನ್ ರನ್ 100 kilometers in 5 minutes. 5 ನಿಮಿಷದಲ್ಲಿ ಅವರು 100 ಕಿಲೋಮೀಟರ್ ಓಡಬಲ್ಲರು. ದೇ ಹ್ಯಾವ್ ದಟ್ಸ್ ಕೆಪಾಸಿಟಿ ಅಂದರೆ ಎಬಿಲಿಟಿ, ಆ ಸಾಮರ್ಥ್ಯವನ್ನು ಹೊಂದಿದ್ದಾರೆ ಅಂತ ಅರ್ಥ. ಇನ್ನೊಂದು ಎಕ್ಸಾಂಪಲ್ ನೋಡಿ. ಸಿ ಕ್ಯಾನ್ ಲಿಫ್ಟ್ 80 kg ಪ್ಯಾಕೆಟ್. ಅವಳು 80 kg ಪಾಕೆಟ್ ಎತ್ತಬಲ್ಲಳು. ಅಷ್ಟು ಸಾಮರ್ಥ್ಯ ಅವಳ ಹತ್ರ ಇದೆ ಅಂದಾಗೆ. ಅರುಣ್ ಕ್ಯಾನ್ ಸ್ಪೀಕ್ 100 languages. ಅರುಣನು
100 ಭಾಷೆಯ ಮಾತಾಡಬಲ್ಲ, ಅಂದರೆ ಅವನಿಗೆ 100 ಭಾಷೆ ಮಾತನಾಡುವ ಒಂದು ಎಬಿಲಿಟಿ ಇದೆ. ನೋಡಿದ್ರಲ್ಲ ವಿದ್ಯಾರ್ಥಿಗಳೇ, ಮೊದಲನೇ ಒಂದು ಕಾಂಟೆಕ್ಸ್ಟಲ್ಲಿ ಕ್ಯಾನ್ ಎಬಿಲಿಟಿಯನ್ನು ತೋರಿಸ್ತಾ ಇದೆ. ಎಬಿಲಿಟಿ ತೋರ್ಸೋಕ್ಕೆ ನಾವು ಕ್ಯಾನ್ ಎಂಬ ಮಾಡಲ್ ವರ್ಬನ್ನು ಯೂಸ್ ಮಾಡುತ್ತೇವೆ. ಲೆಟ್ ಅಸ್ ನೋ ಅಬೌಟ್ ಸೆಕೆಂಡ್ ಕಾಂಟೆಕ್ಸ್ಟ್ ಯೂಸ್ ಆಫ್ ಮಾಡಲ್ ವರ್ಬ್ ಕ್ಯಾನ್. ಕ್ಯಾನ್ನ ಎರಡನೇ ಒಂದು ಯೂಸೇಜಸ್ನ ತೆಗೆದುಕೊಳ್ಳೋಣ ಬನ್ನಿ. ಕ್ಯಾನ್ ಈಸ್ ಯೂಸ್ ಟು ಆಸ್ಕ್ ಪರ್ಮಿಷನ್. ಕ್ಯಾನ್ ಎಂಬ ಮಾಡಲ್ ವರ್ಬ್ ಪರ್ಮಿಷನ್ ಕೇಳೋಕ್ಕೆ, ಅನುಮತಿ ಕೇಳೋಕ್ಕೆ, ಪರವಾನಗಿ ಕೇಳೋಕ್ಕೆ ನಾವು ವಾಕ್ಯದಲ್ಲಿ ಉಪಯೋಗಿಸುತ್ತೇವೆ. ಫಾರ್ ಎಕ್ಸಾಂಪಲ್, ಕ್ಯಾನ್ ಐ ಕಮ್ ಇನ್, ಒಳಗೆ ಬರಬಹುದಾ? ಪರ್ಮಿಷನ್ ಕೇಳ್ತಾ ಇದ್ದೀವಿ ಇಲ್ಲಿ, ಕ್ಯಾನ್ ಐ ಕಮ್ ಇನ್. ಅದೇ ರೀತಿಯಾಗಿ ನೋಡಿ, ಕ್ಯಾನ್ ಐ ಡ್ರಿಂಕ್ ವಾಟರ್, ನಾನು ನೀರು ಕುಡಿಯಬಹುದಾ? ಅಂದರೆ ಇಲ್ಲೂ ಕೂಡ ಪರ್ಮಿಷನ್ ಕೇಳ್ತಾ ಇದ್ದೀವಿ. ಕ್ಯಾನ್ ಐ ಬಾರೋ ಯುವರ್ ಪೆನ್, ನಿಮ್ಮ ಪೆನ್ ಕಡ ತೆಗೆದುಕೊಳ್ಳಬಹುದಾ? ಕ್ಯಾನ್ ಯು ಗಿವ್ ಮೀ ಯುವರ್ ಬುಕ್, ನಿಮ್ಮ ಪುಸ್ತಕ ಕೊಡಬಹುದಾ? ಕ್ಯಾನ್ ಯು ಟೀಚ್ ಮೀ ಇಂಗ್ಲೀಷ್, ನೀನು ಇಂಗ್ಲೀಷ್ ಕಲಿಸಬಹುದಾ? ಎಲ್ಲ ವಾಕ್ಯಗಳಲ್ಲಿ ಕ್ಯಾನ್ ಏನು ತೋರಿಸ್ತಾ ಇದೆ ಅಂದರೆ ಪರ್ಮಿಷನ್, ಪರವಾನಗಿ ತೋರಿಸ್ತಾ ಇದೆ, ಅಂದರೆ ಅನುಮತಿ ಕೇಳ್ತಾ ಇದ್ದೀವಿ. ನೋಡಿದ್ರೆಲ್ಲ ವಿದ್ಯಾರ್ಥಿಗಳೇ, ಕ್ಯಾನ್ ಎಂಬ ಒಂದು ಮಾಡಲ್ ವರ್ಬ್ ಎರಡನೇ ಕಾಂಟೆಕ್ಸ್ಟಲ್ಲಿ ನಾವು ಪರ್ಮಿಷನ್ ಕೇಳೋಕ್ಕೆ ಯೂಸ್ ಮಾಡ್ತೀವಿ. ಹೀಗಾಗಿ ಕ್ಯಾನ್ ಎಂಬ ಮಾಡಲ್ ವರ್ಬ್ ಮೂರನೇ ಯೂಸೇಜಸ್ ತೆಗೆದುಕೊಳ್ಳೋಣ ಬನ್ನಿ. ಕ್ಯಾನ್ ಈಸ್ ಯೂಸ್ ಟು ಗಿವಿಂಗ್ ಎ ಪರ್ಮಿಷನ್ಸ್. ಅದೇ ರೀತಿಯಾಗಿ ಕ್ಯಾನ್ ಪರ್ಮಿಷನನ್ನು ಕೇಳೋಕ್ಕೆ ಯೂಸ್ ಮಾಡಿದಾಗೆ ಪರ್ಮಿಷನನ್ನು ಕೊಡೋಕ್ಕೆ ಕೂಡ ಕ್ಯಾನ್ ಎಂಬ ಮಾಡಲ್ ವರ್ಬನ್ನು ನಾವು ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ಸ್ ನೋಡಿ, ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ಇನ್ ಎ ಬೆಟರ್ ವೇ. ಫಸ್ಟ್ ಎಕ್ಸಾಂಪಲ್, ಯು ಕ್ಯಾನ್ ಯೂಸ್ ಮೈ ಮೊಬೈಲ್, ಐ ಆಮ್ ಗಿವಿಂಗ್ ಪರ್ಮಿಷನ್ ಹಿಯರ್. ಯು ಕ್ಯಾನ್ ಯೂಸ್ ಮೈ ಮೊಬೈಲ್, ನನ್ನ ಮೊಬೈಲ್ ನೀನು ಯೂಸ್ ಮಾಡಬಹುದು, ಐ ಆಮ್ ಗಿವಿಂಗ್ ಪರ್ಮಿಷನ್. ಎರಡನೇ ಎಕ್ಸಾಂಪಲ್ ನೋಡಿ, ಯು ಕ್ಯಾನ್ ರೀಡ್ ಮೈ ಆಟೋಗ್ರಾಫ್, ನೀನು ನನ್ನ ಆಟೋಗ್ರಾಫನ್ನು ಓದಬಹುದು, ಅಂದರೆ ನಾನು ಪರ್ಮಿಷನನ್ನು ಕೊಡ್ತಾ ಇದ್ದೀನಿ. ಮೂರನೇ ಎಕ್ಸಾಂಪಲ್ ನೋಡಿ, ಯು ಕ್ಯಾನ್ ಸಿಂಗ್ ಎ ಸಾಂಗ್, ನೀನು ಹಾಡು ಹಾಡಬಹುದು. ಯು ಕ್ಯಾನ್ ಪ್ಲೇ ಗೇಮ್, ನೀನು ಆಟ ಆಡಬಹುದು. ಅಂದರೆ ಯಾರಾದರೂ ಪರ್ಮಿಷನ್ ಕೇಳಿದ್ದಾಗ ನಾವು ಅದನ್ನು ಬಾಸ್ ಆಗಿ ಅಥವಾ ನಾವು ಯಾರಾದರೂ ನಮಗೆ ಪರ್ಮಿಷನ್ ಕೇಳಿದಾಗ ನಾವು ಪರ್ಮಿಷನನ್ನು ಕೊಡೋಕ್ಕೆ ಕೂಡ ನಾವು ಕ್ಯಾನ್ ಎಂಬ ಒಂದು ಮಾಡಲ್ ವರ್ಬನ್ನು ಯೂಸ್ ಮಾಡ್ತೀವಿ. ಗೊತ್ತಾಯ್ತಲ್ಲ ವಿದ್ಯಾರ್ಥಿಗಳೇ, ಕ್ಯಾನ್ ಎಂಬ ಒಂದು ಮಾಡಲ್ ವರ್ಬ್ ಪರ್ಮಿಷನ್ ಕೊಡೋಕ್ಕೆ ಮತ್ತು ಪರ್ಮಿಷನ್ ತೆಗೆದುಕೊಳ್ಳೋಕ್ಕೆ. ಕ್ಯಾನ್ ಈಸ್ ಯೂಸ್ ಟು ಎಕ್ಸ್ಪ್ರೆಸ್ ಗಿವಿಂಗ್ ಪರ್ಮಿಷನ್ ಆ್ಯಂಡ್ ಆಸ್ಕಿಂಗ್ ಪರ್ಮಿಷನ್. ಎರಡಕ್ಕೂ ನಾವು ಕ್ಯಾನ್ ಎಂಬ ಮಾಡಲ್ ವರ್ಬನ್ನು ಯೂಸ್ ಮಾಡುತ್ತೇವೆ. ಅದೇ ರೀತಿಯಾಗಿ ಫೋರ್ತ್ ಕಾಂಟೆಕ್ಸ್ಟ್ ಕ್ಯಾನನ್ನು ಎಲ್ಲಿ ಯೂಸ್ ಮಾಡ್ಬೋದು ತಿಳ್ಕೊಳ್ಳೋಣ ಬನ್ನಿ. ಕ್ಯಾನ್ ಈಸ್ ಯೂಸ್ ಟು ಎಕ್ಸ್ಪ್ರೆಸ್ ಪಾಸಿಬಿಲಿಟೀಸ್. ಸಾಧ್ಯತೆಗಳನ್ನು ತಿಳಿಸಲು ಕೂಡ ಕ್ಯಾನ್ ಎಂಬ ಒಂದು ಮಾಡಲ್ ವರ್ಬನ್ನು ನಾವು ಉಪಯೋಗಿಸುತ್ತೇವೆ. ಫಾರ್ ಎಕ್ಸಾಂಪಲ್, ಡ್ರಿಂಕಿಂಗ್ ಕ್ಯಾನ್ ಕಾಸ್ ಕಿಡ್ನಿ ಫೇಲ್ಯೂರ್. ಆಲ್ಕೋಹಾಲ್ ಡ್ರಿಂಕಿಂಗ್ ಕ್ಯಾನ್ ಕಾಸಸ್ ಕಿಡ್ನಿ ಫೇಲ್ಯೂರ್. ಮದ್ಯಪಾನ ಮಾಡುವುದರಿಂದ ಕಿಡ್ನಿ ಫೇಲ್ಯೂರ್ ಆಗಬಹುದು, ಅಂದರೆ ಸಾಧ್ಯತೆ, ಪಾಸಿಬಿಲಿಟೀಸ್ನ ತೋರಿಸ್ತಾ ಇದೆ. ನಾವು ಮದ್ಯಪಾನ ಮಾಡೋದರಿಂದ ಕಿಡ್ನಿ ಫೇಲ್ಯೂರ್ ಆಗಬಹುದು, ಪಾಸಿಬಿಲಿಟೀಸ್ ತೋರಿಸ್ತಾ ಇದೆ ಇಲ್ಲಿ ಕ್ಯಾನ್ ಅನ್ನೋ ಒಂದು ಮಾಡಲ್ ವರ್ಬು. ಆಲ್ಕೋಹಾಲ್ ಡ್ರಿಂಕಿಂಗ್ ಕ್ಯಾನ್ ಕಾಸಸ್ ಕಿಡ್ನಿ ಫೇಲ್ಯೂರ್. ಇನ್ನೊಂದು ಎಕ್ಸಾಂಪಲ್ ನೋಡಿ, ಎನಿಬಡಿ ಕ್ಯಾನ್ ಪಾಸ್ IAS ಎಕ್ಸಾಮ್ ಇಫ್ ಯು ಸ್ಟಡಿ ವೆಲ್. ಯಾರು ಬೇಕಾದರೂ IAS ಎಕ್ಸಾಮ್ ಪಾಸ್ ಆಗಬಹುದು. ಕಷ್ಟಪಟ್ಟು ಚೆನ್ನಾಗಿ ಓದಿದರೆ ಯಾರು ಬೇಕಾದರೂ IAS ಎಕ್ಸಾಮ್ ಪಾಸ್ ಆಗಬಹುದು. ಹಿಯರ್ ಆಲ್ಸೋ ಶೋಯಿಂಗ್ ಎಕ್ಸ್ಪ್ರೆಸ್ಸಿಂಗ್ ಪಾಸಿಬಿಲಿಟಿ, ಇಲ್ಲೂ ಕೂಡ ಸಾಧ್ಯತೆಯನ್ನು ತೋರಿಸ್ತಾ ಇದೆ. ಅದೇ ರೀತಿ ಮೂರನೇ ಎಕ್ಸಾಂಪಲ್ ನೋಡಿ, ದೇ ಕ್ಯಾನ್ ಸ್ಪೀಕ್ ಇಂಗ್ಲೀಷ್, ಅವರು ಇಂಗ್ಲೀಷ್ ಮಾತನಾಡಬಹುದು, ಇಲ್ಲೂ ಕೂಡ ಪಾಸಿಬಿಲಿಟಿ ತೋರಿಸ್ತಾ ಇದೆ. ಅದೇ ರೀತಿಯಾಗಿ ನಾಲ್ಕನೇ ಎಕ್ಸಾಂಪಲ್ ನೋಡಿ, ವಿ ಕ್ಯಾನ್ ಕ್ರಾಸ್ ದಿಸ್ ರಿವರ್, ಈ ನದಿ ದಾಟಬಹುದು, ಇದು ಕೂಡ ಪರ್ಮಿಷನ್ ಇದೆ, ಅಂದರೆ ಇಲ್ಲಿ ಕೂಡ ಏನು ತೋರಿಸ್ತಾ ಇದೆ, ಒಂದು ಪಾಸಿಬಿಲಿಟೀಸ್ ತೋರಿಸ್ತಾ ಇದೆ. ವಿ ಕ್ಯಾನ್ ಕ್ರಾಸ್ ದಿಸ್ ರಿವರ್, ಈ ನದಿ ದಾಟಬಹುದು, ಸಾಧ್ಯತೆ ಇದೆ, ದಾಟಬಹುದು ದಾಟದೇ ಇರಬಹುದು, ಬಟ್ ಪಾಸಿಬಿಲಿಟೀಸ್ ಅಂತೂ ಈ ವಾಕ್ಯದಲ್ಲಿ ಕ್ಯಾನ್ ಎಂಬ ಮಾಡಲ್ ವರ್ಬ್ ಸೂಚಿಸ್ತಾ ಇದೆ. ಅದೇ ರೀತಿಯಾಗಿ ಫಿಫ್ತ್ ಕಾಂಟೆಕ್ಸ್ಟಲ್ಲಿ ಕ್ಯಾನ್ನ ಯೂಸ್ ಮಾಡಿದಾಗ ಏನು ತೋರಿಸ್ತದೆ ನೋಡೋಣ ಬನ್ನಿ. ಕ್ಯಾನ್ ಈಸ್ ಯೂಸ್ ಟು ಎಕ್ಸ್ಪ್ರೆಸ್ಸಿಂಗ್ ಪ್ರೊಬ್ಯಾಬಿಲಿಟಿ ಅಂದರೆ ಒಂದು ನಿಷೇಧವನ್ನು ತೋರಿಸೋಕ್ಕೂ ಕೂಡ ನಾವು ಕ್ಯಾನ್ ಎಂಬ ಒಂದು ಮಾಡಲ್ ವರ್ಬನ್ನು ಯೂಸ್ ಮಾಡ್ತೇವೆ. ಫಾರ್ ಎಕ್ಸಾಂಪಲ್, ದಟ್ ಕಾಂಟ್ ಬಿ ಟ್ರೂ,
ಅದು ನಿಜ ಆಗಿರುವುದಿಲ್ಲ. ಅದೇ ರೀತಿಯಾಗಿ ಇಟ್ ಕಾಂಟ್ ಹ್ಯಾವ್ ಬೀನ್ ಹಿಮ್, ಅದು ಅವಂದು ಆಗಿರುವುದಿಲ್ಲ ಅಂತ ತೋರ್ಸೋಕ್ಕೆ ಕೂಡ ಕ್ಯಾನನ್ನು ಯೂಸ್ ಮಾಡ್ತೇವೆ. ಅದೇ ರೀತಿಯಾಗಿ ಸಿಕ್ಸ್ತ್ ಕಾಂಟೆಕ್ಸ್ಟ್ ನೋಡಿ, ಕ್ಯಾನ್ ಈಸ್ ಯೂಸ್ ಟು ಮೇಕಿಂಗ್ ರಿಕ್ವೆಸ್ಟ್. ಕ್ಯಾನ್ ಎಂಬ ಮಾಡಲ್ ವರ್ಬ್ ನಾವು ವಿನಂತಿಗಳನ್ನು ಮಾಡೋಕ್ಕೂ ಕೂಡ ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ಕ್ಯಾನ್ ಯು ಪ್ಲೀಸ್ ಹೆಲ್ಪ್ ಮೀ, ದಯವಿಟ್ಟು ನನಗೆ ಸಹಾಯ ಮಾಡಬಹುದಾ. ಇಲ್ಲಿ ಇಲ್ಲಿ ರಿಕ್ವೆಸ್ಟ್ನ ಮಾಡ್ಕೋತಾ ಇದ್ದೀವಿ. ಕ್ಯಾನ್ ಯು ಪ್ಲೀಸ್ ಹೆಲ್ಪ್ ಮೀ, ದಯವಿಟ್ಟು ನನಗೆ ಸಹಾಯ ಮಾಡಬಹುದಾ, ರಿಕ್ವೆಸ್ಟನ್ನು ತೋರಿಸ್ತಾ ಇದೆ. ಕ್ಯಾನ್ ಎಂಬ ಮಾಡಲ್ ವರ್ಬ್ ರಿಕ್ವೆಸ್ಟ್ ಮಾಡ್ಕೊಳ್ಳೋಕ್ಕೂ ಕೂಡ ನಾವು ಉಪಯೋಗಿಸುತ್ತೇವೆ. ಇನ್ನೊಂದು ಎಕ್ಸಾಂಪಲ್ ನೋಡಿ, ಕ್ಯಾನ್ ಐ ಯೂಸ್ ಯುವರ್ ಮೊಬೈಲ್ ಪ್ಲೀಸ್, ದಯವಿಟ್ಟು ನಿಮ್ಮ ಮೊಬೈಲ್ನ ಉಪಯೋಗ ಮಾಡಬಹುದಾ, ಯೂಸ್ ಮಾಡಬಹುದಾ. ಇಲ್ಲೂ ಕೂಡ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀವಿ. ಕ್ಯಾನ್ ಯು ಡ್ರಾಪ್ ಮೀ ಪ್ಲೀಸ್, ನನಗೆ ಡ್ರಾಪ್ ಕೊಡಬಹುದಾ. ಇಲ್ಲೂ ಕೂಡ ಇಲ್ಲೂ ಕೂಡ ರಿಕ್ವೆಸ್ಟನ್ನು ಮಾಡ್ಕೋತಾ ಇದ್ದೀವಿ. ನೋಡಿದ್ರೆಲ್ಲ ವಿದ್ಯಾರ್ಥಿಗಳೇ, ಕ್ಯಾನ್ ಎಂಬ ಮಾಡಲ್ ವರ್ಬು ರಿಕ್ವೆಸ್ಟ್ ಮಾಡೋಕ್ಕೂ ನಾವು ಯೂಸ್ ಮಾಡ್ತೀವಿ. ಕೊನೆಯದಾಗಿ 7ನೇ ಒಂದು ಕಾಂಟೆಕ್ಸ್ಟಲ್ಲಿ ಕ್ಯಾನ್ ಏನು ತೋರಿಸುತ್ತೆ ನೋಡೋಣ ಬನ್ನಿ. ಕಾಂಟ್ ಈಸ್ ಯೂಸ್ ಟು ಎಕ್ಸ್ಪ್ರೆಸ್ ಇನ್ಎಬಿಲಿಟಿ. ಈ ಕ್ಯಾನ್ನ ನೆಗೆಟಿವ್ ಫಾರ್ಮ್ ಕೆನಾಟ್. ಇದು ನಾವು ನಮ್ಮ ಇನ್ಎಬಿಲಿಟಿಯನ್ನು ಎಕ್ಸ್ಪ್ರೆಸ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ಐ ಕಾಂಟ್ ಸ್ಪೀಕ್ ಮರಾಠಿ, ನನಗೆ ಮರಾಠಿ ಮಾತನಾಡಲು ಸಾಧ್ಯವಿಲ್ಲ. ಯು ಕಾಂಟ್ ಗೋ ಬೈ ದ ಸನ್, ನಮಗೆ ಸನ್ ಹತ್ತಿರ ಹೋಗಲು ಸಾಧ್ಯವಿಲ್ಲ, ನಿನಗೆ ಸನ್ ಹತ್ತಿರ ಹೋಗಲು ಸಾಧ್ಯವಿಲ್ಲ. ಅದೇ ರೀತಿ 7ನೇ ಕಾಂಟೆಕ್ಸ್ಟು, ಕ್ಯಾನ್ನ ನೆಗೆಟಿವ್ ಅನ್ನು ನಾವು ಕೆನಾಟ್ ಆಗಿ ಯೂಸ್ ಮಾಡ್ತೀವಿ. ಕೆನಾಟ್ನ ನಾವು ಇನ್ಎಬಿಲಿಟಿಯನ್ನು ತೋರಿಸೋಕ್ಕೆ ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ಐ ಕೆನಾಟ್ ಸ್ಪೀಕ್ ಮರಾಠಿ, ನನಗೆ ಮರಾಠಿ ಮಾತನಾಡಲು ಸಾಧ್ಯವಿಲ್ಲ. ಯು ಕೆನಾಟ್ ಗೋ ಬೈ ದ ಸನ್, ಸನ್ ಹತ್ತಿರ ನನಗೆ ಹೋಗಲು ಸಾಧ್ಯವಿಲ್ಲ. ಯು ಕಾಂಟ್ ಅಟೆಂಡ್ ದ ಮೀಟಿಂಗ್, ನಿನಗೆ ಅವರಿಗೆ ಮೀಟಿಂಗ್ ಅಟೆಂಡ್ ಆಗಲು ಸಾಧ್ಯವಿಲ್ಲ. ವಿ ಕಾಂಟ್ ರೈಟ್ ಆನ್ ವಾಟರ್, ವಿ ಕಾಂಟ್ ರೈಟ್, ನೀರಿನ ಮೇಲೆ ಬರೆಯಲು ನಮಗೆ ಸಾಧ್ಯವಿಲ್ಲ. ಯು ಕಾಂಟ್ ಸಿ ಬ್ಯಾಕ್ಟೀರಿಯಾ ವಿತ್ ಐಸ್, ಕಣ್ಣಿನಿಂದ ಬ್ಯಾಕ್ಟೀರಿಯಾಗಳನ್ನು ನೋಡಲು ಸಾಧ್ಯವಿಲ್ಲ. ನೋಡಿದ್ರಲ್ಲ ವಿದ್ಯಾರ್ಥಿಗಳೇ, ಕ್ಯಾನ್ ಎಂಬ ಮಾಡಲ್ ವರ್ಬನ್ನು ನಾವು ಒಟ್ಟಿನಲ್ಲಿ ಡಿಫ್ರೆಂಟಾಗಿ 7 ಕಾಂಟೆಕ್ಸ್ಟಲ್ಲಿ ಯೂಸ್ ಮಾಡುತ್ತೇವೆ. ನಮ್ಮ ಎಬಿಲಿಟಿ, ಪಾಸಿಬಿಲಿಟಿ, ಪರ್ಮಿಷನ್, ಪ್ರೊಬ್ಯಾಬಿಲಿಟಿ, ರಿಕ್ವೆಸ್ಟ್, ಇನ್ಎಬಿಲಿಟಿ, ಇದನ್ನೆಲ್ಲ ತೋರಿಸೋಕ್ಕೆ ಕ್ಯಾನ್ ಎಂಬ ಮಾಡಲ್ ವರ್ಬನ್ನು ನಾವು ದಿನನಿತ್ಯ ಜೀವನದಲ್ಲಿ ಉಪಯೋಗಿಸುತ್ತೇವೆ. ನೀವು ಕೂಡ ಈ ಮಾಡಲ್ ವರ್ಬನ್ನು ಉಪಯೋಗಿಸಿ ವಾಕ್ಯಗಳನ್ನು ಮಾಡಿ ಇಂಗ್ಲೀಷ್ ಲೆವೆಲನ್ನು ಇಂಪ್ರೂವ್ ಮಾಡಿಕೊಳ್ಳಿ ಅಂತ ಹೇಳುತ್ತಾ ಇಂದಿನ ಕ್ಲಾಸನ್ನು ಮುಗಿಸುತ್ತೇನೆ. ನಿಮಗೆ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳುತ್ತಾ, ಥ್ಯಾಂಕ್ಸ್ ಫಾರ್ ವಾಚಿಂಗ್ ಟುಡೇಸ್ ಕ್ಲಾಸ್.